ಮಗಳು ಚಿಕ್ಕವಳಿದ್ದಾಗ ಅವಳಿಗೆ ನಾವು ಈ ಸ್ಥಳ ತೋರಿಸಿದ್ವಿ. ಈಗ ಅವಳ ಹತ್ರ ಹೋಗುವ, ನೀವು ನೋಡಿದ್ಯಾ ದೇವರ ಮೀನುಗಳ ಬಗ್ಗೆ ಗೊತ್ತಾ ನಿನಗೆ ಅಂತ ಕೇಳಿದ್ರೆ ಅವಳಿಗೆ ಗೊತ್ತಿಲ್ಲ. ಅವಳಿಗೆ ಅದನ್ನು ನೋಡುವ ಒಂದು ಕುತೂಹಲ ಆಯ್ತು. ಸರಿ ತೋರಿಸುವ ಅಂತ ಹೋದ್ವಿ. ಆದ್ರೆ ನಾವು ಈ ಬಾರಿ ಹೋದ ಟೈಮಿಂಗ್ ಸ್ವಲ್ಪ ರಾಂಗ್ ಆಗಿತ್ತು. ಯಾಕೆಂದ್ರೆ ಮೇ ತಿಂಗಳು, ಸಿಕ್ಕಾಬಟ್ಟೆ ಸೆಕೆ ಇಲ್ಲಿ. ಈ ಸೆಕೆ ಸಮಯದಲ್ಲಿ ಹೋದಾಗ ನಮಗೆ ದೇವರ ಮೀನುಗಳ ದರ್ಶನ ಆಗ್ಲೇ ಇಲ್ಲ. ಇದ್ವು ಕೆಲವು ಮೀನುಗಳಿತ್ತು. ಆದ್ರೆ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಈ ರೀತಿ ರಾಶಿ ರಾಶಿ ಮೀನು ಕಣ್ಣಿಗೆ ಬೀಳುತ್ತೆ ಆ ರೀತಿ ಕಾಣ್ಲೇ ಇಲ್ಲ. ತುಂಬಾ ಜನ ಭಕ್ತಾದಿಗಳು ಬಂದು ನೋಡ್ಕೊಂಡು ಹೋಗ್ತಿದ್ರು. ಆದ್ರೆ ಯಾರಿಗೂ ಏನು ನಾವು ಈ ರೀತಿ ಏನು ತುಂಬಾ ಎಕ್ಸ್ಪೆಕ್ಟ್ ಮಾಡಿ ಬಂದಿದ್ವಲ್ಲ ಆ ರೀತಿ ಕಾಣ್ಲೇ ಇಲ್ಲ. ಈ ಒಂದು ಸ್ಥಳ ಇರೋದು ಎಲ್ಲಿ ಅಂತ ಹೇಳಿದರೆ ಶಿಶಿಲೇಶ್ವರ ದೇವಾಲಯದ ಸಮೀಪ ಕಪಿಲಾ ನದಿ ಹರಿತಾ ಇರುತ್ತೆ. ಆ ನದಿಯಲ್ಲಿ ನಾವು ಈ ದೇವರ ಮೀನುಗಳನ್ನ ನೋಡ್ಬೋದು. ಈ ಒಂದು ಸ್ಥಳ ಇದೆಯಲ್ಲ ಅನೇಕ ಕಾರಣಗಳಿಂದ ತುಂಬಾನೇ ಪ್ರಸಿದ್ಧಿಯನ್ನು ಪಡೆದಿದೆ. ಇಲ್ಲಿಗೆ ಬಂದು ಈ ದೇವರ ಮೀನುಗಳಿಗೆ ನಾವು ಅಕ್ಕಿ ಅಥವಾ ಅಲ್ಲಿ ಪುರಿ ಎಲ್ಲ ಸಿಗುತ್ತೆ ಅದನ್ನ ಹಾಕಿದ್ರೆ ಚರ್ಮ ಸಂಬಂಧಿ ರೋಗಗಳು ಕೂಡ ಮಾಯ ಆಗುತ್ತೆ ಎಂಬ ಒಂದು ನಂಬಿಕೆ ಕೂಡ ಇದೆ. ಅಷ್ಟು ಮಾತ್ರ ಅಲ್ಲ, ಈ ಸ್ಥಳ ಎಷ್ಟು ರಮಣೀಯ ಆಗಿದೆ ಅಂದ್ರೆ ಇಲ್ಲಿ ದೇವಸ್ಥಾನ ತುಂಬಾ ಪೀಸ್ಫುಲ್, ಎಷ್ಟು ನಿಶಬ್ದತೆ, ಯಾವುದೇ ಗಜಿಬಿಜಿ ಏನು ಇಲ್ಲದ ಅಷ್ಟು ನಿಶಬ್ದ ಇರುವ ನಮ್ಮ ಮನಸ್ಸನ್ನು ತುಂಬಾ ಏಕಾಗ್ರತೆಯಿಂದ ಸ್ವಲ್ಪ ಹೊತ್ತು ಕೂತು ಧ್ಯಾನ ಮಾಡುವಂತ ಸ್ಥಳ ಇದಾಗಿದೆ. ಈ ಸ್ಥಳಕ್ಕೆ ಬಂದು ಅಲ್ಲಿಯ ಸಮೀಪ ನದಿ ಹರಿತದಲ್ಲ ಅಲ್ಲಿ ಹೋಗಿ ನೋಡಿದ್ರೆ ಮೀನುಗಳು ರಾಶಿ ರಾಶಿ ಇರುತ್ತೆ. ಅದೇ ಈಗ ಬೇಸಿಗೆ ಆಗಿದ್ದಕ್ಕಿಲ್ಲ. ಇದನ್ನ ನೀವು ನೋಡ್ಬೇಕಂದ್ರೆ ಒಂದು ಫೆಬ್ರವರಿ ಒಳಗೆ ಬರ್ಬೇಕು. ಏಪ್ರಿಲ್ ಮೇ ತಿಂಗಳಲ್ಲಿ ಬಂದ್ರೆ ಸೆಕೆ ಜಾಸ್ತಿ ಇರುತ್ತೆ. ಮೀನುಗಳೆಲ್ಲ ಕೆಳಗಡೆ ಸ್ವಲ್ಪ ದೂರಕ್ಕೆ ಹೋಗಿ ಒಂದು ಕೊಳತೆ, ಹಾಗಾಗಿ ನಿಮಗೆ ಅಷ್ಟು ಮೀನುಗಳು ಕಾಣಕ್ಕೆ ಸಿಗೋದಿಲ್ಲ. ಉಳಿದ ಸಮಯದಲ್ಲಿ ಬಂದ್ರೆ ಖಂಡಿತ ಈ ದೇವರ ಮೀನುಗಳ ದರ್ಶನ ಪಡಿಬಹುದು. ಈ ದೇವರ ಮೀನುಗಳನ್ನ ನಾವು ಕಂಡು ಎಷ್ಟು ಖುಷಿ ಪಟ್ಟಿದ್ದು. ಒಂದು ಕಾಲದಲ್ಲಿ ಒಂದು ಶೋಕವೂ ನಡೆದಿತ್ತು. ಈ ದೇವರ ಮೀನುಗಳಿಗೆ ಯಾರೋ ರಾಕ್ಷಸರು ಎಂಡೋಸಲ್ಫನ್ ಎಂಬ ವಿಷ ಬೆರೆಸಿದ್ರು. ಬೆಳಿಗ್ಗೆದ್ದು ನೋಡಿದ್ರೆ ಲಕ್ಷ ಮೀನುಗಳು ಸಾವನ್ನಪ್ಪಿದ್ದು. ಅದಕ್ಕೋಸ್ಕರ ಅವುಗಳಾಗಿ ಒಂದು ಸ್ಮಾರಕ ಕೂಡ ಇಲ್ಲಿ ನಿರ್ಮಿಸಲಾಗಿದೆ. ಯಾರು ಈ ಕೃತ್ಯವನ್ನು ಮಾಡಿದ್ರೋ ಅವರಿಗೆ ಸಾಕಷ್ಟು ಸಮಸ್ಯೆ ಆಯ್ತು. ಅವರ ಕುಟುಂಬವೇ ಸರ್ವನಾಶ ಆಯ್ತು ಅಂತೆಲ್ಲ ಇಲ್ಲಿ ಜನರು ಹೇಳ್ತಾರೆ. ಇಲ್ಲಿ ಯಾರು ಮೀನ್ ಹಿಡಿಯೋದು ಒಂದು 2 ಕಿಲೋಮೀಟರ್ ಆ ಕಡೆ ಈ ಕಡೆ ಎಲ್ಲೂ ಮೀನ್ ಹಿಡಿಯೋದಾಗಲಿ ಏನು ಮಾಡಲ್ಲ. ಇಲ್ಲಿಯ ಮೀನುಗಳನ್ನ ತುಂಬಾ ಒಂದು ದೈವ ಭಕ್ತಿಯಿಂದ ನೋಡ್ತಾರೆ. ಅಷ್ಟು ಒಂದು ಇಲ್ಲಿಗೆ ಬಂದು ಹೋದ್ರೆ ಎಷ್ಟು ಟೈಮ್ ಆದ್ರೂ ಸಮೇತ ಅದ್ರ ನೆನಪು ಅಷ್ಟು ಮರುಕಳಿಸ್ತಲೇ ಇರುತ್ತೆ. ಅಷ್ಟೊಂದು ಅದ್ಭುತವಾದ ಸ್ಥಳ. ಮಕ್ಕಳ ಜೊತೆ ಬರಕ್ಕೆ, ಮಕ್ಕಳಿಗೆ ಇದನ್ನೆಲ್ಲ ತೋರ್ಸಕ್ಕೆ ತುಂಬಾನೇ ಅದ್ಭುತವಾಗಿದೆ. ಒಂದು ಟೈಮ್ ಒಂದು 2 hour ಇಂದ 3 hour ಇಲ್ಲಿ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ಈ ದೇವಾಲಯ, ಇಲ್ಲಿಯ ವಾತಾವರಣ, ಇಲ್ಲಿಯ ಮೀನುಗಳು. ನೀವು ಧರ್ಮಸ್ಥಳಕ್ಕೆ ಬಂದಾಗ ಕುಕ್ಕೆ ಸುಬ್ರಹ್ಮಣ್ಯ ಈ ರೀತಿ ಹೋಗುವಾಗ ಇಲ್ಲಿಗೂ ಕೂಡ ಒಮ್ಮೆ ಭೇಟಿ ನೀಡಿ ಇಲ್ಲಿಯ ದೇವರ ಮೀನುಗಳ ದರ್ಶನ ಪಡೀರಿ. ಖಂಡಿತ ಒಳ್ಳೇದಾಗತ್ತೆ. ನೋಡಿ, ಈ ಒಂದು ಸೆಕೆ ಸಹಿಸಕ್ಕಾಗಿ ಅವರು ಈ ರೀತಿ ಗುಂಡಿಗೆ ಬಂದಿದ್ರು. ಇಲ್ಲಾಂದ್ರೆ ಎಲ್ಲವೂ ಆ ದೇವಾಲಯದ ಸಮೀಪನೇ ಇರುತ್ತೆ. ಓಕೆ, ಮನುಷ್ಯರು ಅಂದ್ರೆ ಭಯ ಏನಿಲ್ಲ, ಓಡಿ ಹೋಗೋದೇನಿಲ್ಲ. ಪುರಿ ಹಾಕಿದ ತಕ್ಷಣ ರಾಶಿ 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 ಮೀನುಗಳು ಓಡಿ ಬರ್ತವೆ. सैड